ಒಂದು ಮತನ ಆ ವರ್ಗದ ಮತನ ಪಡೆದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಬಿಂಬಿಸಿದ್ರೆ ಆ ವರ್ಗದ ಮತಗಳನ್ನು ಸಿಗಬಹುದು. ಮೋದಿ ಅವರಿಗೆ ಕೌಂಟರ್ ಆಗಿ ಇಂತ ಭ್ರಮೆ. ಮೋದಿಗೆ ಪ್ರಪಂಚದಲ್ಲಿ ಕೌಂಟ್ರಾಗಿ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ವಿಶ್ವನಾಯಕ ಅವರು. ಯಾಕೆಂತಂದರೆ ಅವ್ರು ತೊಗೊಳ್ತಿರೋಂಥ ಒಂದೊಂದು ಹೆಜ್ಜೆ ಕೇವಲ ಹಿಂದುಳಿದರಿಗೆ, ಕೇವಲ ದಲಿತರಿಗೆ ಇಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಟ್ಟಾಗಿರಬೇಕು ಅಂತ ಪ್ರಯತ್ನ ಮಾಡಿದಂಥ ಒಬ್ಬ ಮಹಾಪುರುಷ ಅಂತ ಬೇರೆ ಬೇರೆ ಪಕ್ಷದವರು ಕೂಡ ಹೊಗಳ್ತಾ ಇದ್ದಾರೆ. ವಿಶ್ವ ಹೊಗಳ್ತಾ ಇದೆ, ಎಲ್ಲ ರಾಷ್ಟ್ರಗಳು ಹೊಗಳ್ತಾ ಇದೆ. ಮೋದಿಗೆ ಕೌಂಟ್ರಾಗಿ ಸಿದ್ದರಾಮಯ್ಯನವರು ಮೊಯ್ಲಿನೋ ಹರಿಪ್ರಸಾದ ಹೋದರೆ ಸೂರ್ಯನ ಮುಂದೆ ಯಾವುದೋ ಒಂದು ಎಂಥ ಹುಳ, ಅದು ಬೆಂಕಿ ಹುಳ, ಹಾಂ ಮಿಂಚುಳ ಹಂಗಾಗತ್ತೆ ವಿನಃ ಈ ಮೂರು ಜನ ತ್ರಿಮೂರ್ತಿಗಳು ಇಲ್ಲಿ ಹೋಗೋದೇ ಇಲ್ಲ. ಮೊದಲನೇದಾಗ ಅಲ್ಲಿ ತನಕ ಅವರು ಒಂದೇ ಒಂದು ಮೀಟಿಂಗ್ ಮಾಡ್ತಾರೆ. ಈಗ ಅದು ಮುಖ್ಯಮಂತ್ರಿಯಾಗಿ ಸದ್ಯಕ್ಕಿದ್ದಾರೆ ಅವರು. ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲಪ್ಪ, ಅವಾಗ ಮಾಡೋಕ್ಕಾಗಲಿಲ್ಲ. ಈಗ ಸಿದ್ದರಾಮಯ್ಯ ಟೋಪಿ ಹಾಕೋಕ್ಕೆ ಇವರಿಬ್ಬರು ಅವರು ಮೊಯ್ಲರೂ ಇದ್ದರು, ಕೇಂದ್ರ ಮಂತ್ರಿನೂ ಆಗಿದ್ದರು, ಹರಿಪ್ರಸಾದೂ ಇದ್ದರು ಕೇಂದ್ರದಲ್ಲಿ. ಅವ್ರನ್ನ ಇಟ್ಕೊಂಡು ಈಗ ಅವಾಗ ಆಗದೆ ಇದ್ದಿದ್ದು ಸಿದ್ದರಾಮಯ್ಯನ ತಪ್ಪಿಸಿ ಕೇಂದ್ರಕ್ಕೆ ತಗೊಳೋದಕ್ಕೆ ಹಾಕ್ತಾರೆ ಅಂತ ಹೊಸ ಟೋಪಿ ಇದು. ಆ ಒಂದು ಮತನ ಆ ವರ್ಗದ ಮತನ ಪಡೆದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಬಿಂಬಿಸಿದ್ರೆ ಆ ವರ್ಗದ ಮತಗಳನ್ನು ಸಿಗಬಹುದು. ಮೋದಿ ಅವರಿಗೆ ಕೌಂಟರ್ ಆಗಿ ಇಂತ ಭ್ರಮೆ. ಮೋದಿಗೆ ಪ್ರಪಂಚದಲ್ಲಿ ಕೌಂಟ್ರಾಗಿ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ವಿಶ್ವನಾಯಕ ಅವರು. ಯಾಕೆಂತಂದರೆ ಅವ್ರು ತೊಗೊಳ್ತಿರೋಂಥ ಒಂದೊಂದು ಹೆಜ್ಜೆ ಕೇವಲ ಹಿಂದುಳಿದರಿಗೆ, ಕೇವಲ ದಲಿತರಿಗೆ ಇಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಟ್ಟಾಗಿರಬೇಕು ಅಂತ ಪ್ರಯತ್ನ ಮಾಡಿದಂಥ ಒಬ್ಬ ಮಹಾಪುರುಷ ಅಂತ ಬೇರೆ ಬೇರೆ ಪಕ್ಷದವರು ಕೂಡ ಹೊಗಳ್ತಾ ಇದ್ದಾರೆ. ವಿಶ್ವ ಹೊಗಳ್ತಾ ಇದೆ, ಎಲ್ಲ ರಾಷ್ಟ್ರಗಳು ಹೊಗಳ್ತಾ ಇದೆ. ಮೋದಿಗೆ ಕೌಂಟ್ರಾಗಿ ಸಿದ್ದರಾಮಯ್ಯನವರು ಮೊಯ್ಲಿನೋ ಹರಿಪ್ರಸಾದ ಹೋದರೆ ಸೂರ್ಯನ ಮುಂದೆ ಯಾವುದೋ ಒಂದು ಎಂಥ ಹುಳ, ಅದು ಬೆಂಕಿ ಹುಳ, ಹಾಂ ಮಿಂಚುಳ ಹಂಗಾಗತ್ತೆ ವಿನಃ ಈ ಮೂರು ಜನ ತ್ರಿಮೂರ್ತಿಗಳು ಇಲ್ಲಿ ಹೋಗೋದೇ ಇಲ್ಲ. ಮೊದಲನೇದಾಗ ಅಲ್ಲಿ ತನಕ ಅವರು ಒಂದೇ ಒಂದು ಮೀಟಿಂಗ್ ಮಾಡ್ತಾರೆ. ಈಗ ಅದು ಮುಖ್ಯಮಂತ್ರಿಯಾಗಿ ಸದ್ಯಕ್ಕಿದ್ದಾರೆ ಅವರು. ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲಪ್ಪ, ಅವಾಗ ಮಾಡೋಕ್ಕಾಗಲಿಲ್ಲ. ಈಗ ಸಿದ್ದರಾಮಯ್ಯ ಟೋಪಿ ಹಾಕೋಕ್ಕೆ ಇವರಿಬ್ಬರು ಅವರು ಮೊಯ್ಲರೂ ಇದ್ದರು, ಕೇಂದ್ರ ಮಂತ್ರಿನೂ ಆಗಿದ್ದರು, ಹರಿಪ್ರಸಾದೂ ಇದ್ದರು ಕೇಂದ್ರದಲ್ಲಿ. ಅವ್ರನ್ನ ಇಟ್ಕೊಂಡು ಈಗ ಅವಾಗ ಆಗದೆ ಇದ್ದಿದ್ದು ಸಿದ್ದರಾಮಯ್ಯನ ತಪ್ಪಿಸಿ ಕೇಂದ್ರಕ್ಕೆ ತಗೊಳೋದಕ್ಕೆ ಹಾಕ್ತಾರೆ ಅಂತ ಹೊಸ ಟೋಪಿ ಇದು.